ಸ್ನೇಹಿತರೆ ನಮಸ್ತೆ. ನಾಡುನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ಕೂಡ ಸ್ವಂತ ವಾಹನವನ್ನು ಹೊಂದಿದ್ರೆ ಇನ್ನು ಮುಂದೆ ಬಹಳ ಎಚ್ಚರದಿಂದ ವಾಹನವನ್ನು ಚಲಾಯಿಸಬೇಕು. ಇಲ್ಲವಾದರೆ ನೀವು 10,000 ರೂಪಾಯಿ ದಂಡವನ್ನು ಪಾವತಿ ಮಾಡಬೇಕಾಗುತ್ತೆ. ವಿಶೇಷವಾಗಿ ಕರ್ನಾಟಕ ರಿಜಿಸ್ಟ್ರೇಟೆಡ್ ವಾಹನಗಳಿಗೆ 10,000 ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇದೆ. ಕೆಎ ರಿಜಿಸ್ಟರ್ ನಂಬರ್ ಪ್ಲೇಟ್ ಅನ್ನು ಹೊಂದಿರುವ ವಾಹನಗಳ ಮಾಲೀಕರು ಇನ್ನು ಮುಂದೆ ಬಹಳ ಎಚ್ಚರದಿಂದ ವಾಹನವನ್ನು ಚಲಾಯಿಸಬೇಕು. ಹಾಗಾದ್ರೆ ಕರ್ನಾಟಕದ ವಾಹನಗಳಿಗೆ ಏಕೆ 10,000 ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ರಿಜಿಸ್ಟರ್ಡ್ ಆಗಿರುವ ವಾಹನಗಳಿಗೆ ಈಗ ಹೊರಗಿನ ರಾಜ್ಯದಲ್ಲಿ 10,000 ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇದೆ. ಕೆಲವು ವಾಹನಗಳ ಮಾಲೀಕರು ಬೇರೆ ರಾಜ್ಯಕ್ಕೆ ಹೋಗುವ ಸಮಯದಲ್ಲಿ ಪಿಯುಸಿ ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳದೆ ಇರುವುದು ಈ ದಂಡಕ್ಕೆ ಕಾರಣವಾಗಿದೆ. ಪಿಯುಸಿ ಪ್ರಮಾಣ ಪತ್ರ ಇಲ್ಲದೆ ಕರ್ನಾಟಕ ನೋಂದಣಿ ವಾಹನಗಳು ಬೇರೆ ರಾಜ್ಯಕ್ಕೆ ಹೋದರೆ 10,000 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಈಗಾಗಲೇ ಹಲವು ವಾಹನಗಳ ಮಾಲೀಕರು ಈ ದಂಡವನ್ನ ಪಾವತಿ ಮಾಡಿದ್ದಾರೆ. ವಿಶೇಷವಾಗಿ ಒಡಿಶಾ ಮತ್ತು ಗೋವಾ ರಾಜ್ಯಗಳಲ್ಲಿ ಈ ಪ್ರಮಾಣ ಪತ್ರವನ್ನು ಪತ್ತೆ ಹಚ್ಚಲು ಎಐ ಮಾದರಿಯ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಎಐ ಕ್ಯಾಮೆರಾಗಳ ಮೂಲಕ ಈ ದಂಡವನ್ನು ವಿಧಿಸಲಾಗುತ್ತಿದ್ದು, ಸದ್ಯ ವಾಹನಗಳ ಮಾಲೀಕರು ಬಹಳ ಎಚ್ಚರದಿಂದ ವಾಹನವನ್ನ ಚಲಾಯಿಸಬೇಕಾಗಿದೆ. ಸ್ನೇಹಿತರೆ, ಅದೇ ರೀತಿಯಲ್ಲಿ ಕರ್ನಾಟಕದ ಹಲವು ವಾಹನಗಳು ಇನ್ನೂ ಕೂಡ ಕೇಂದ್ರ ಸರ್ಕಾರದ ಪರಿವಾಹನ್ ವೆಬ್ಸೈಟ್ನಲ್ಲಿ ನೋಂದಾವಣಿಯನ್ನು ಮಾಡಿಕೊಂಡಿಲ್ಲ. ಪರಿವಾಹನ ವೆಬ್ಸೈಟ್ನಲ್ಲಿ ನೋಂದಾವಣಿ ಮಾಡಿಕೊಳ್ಳದ ವಾಹನಗಳಿಗೂ ಕೂಡ ಈಗ ದಂಡವನ್ನ ವಿಧಿಸಲಾಗ್ತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲಾ ವಾಹನಗಳು ಇನ್ನು ಮುಂದೆ ಬೇರೆ ರಾಜ್ಯಕ್ಕೆ ಹೋಗಬೇಕಾದರೆ ವಾಯುಮಾಲಿನ್ಯ ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳುವುದು ಕಡ್ಡಾಯವಾಗಿದೆ.